ತನ್ನ ತಂಗಿಯ ತರ್ಪಣವನ್ನ ಬಿಡಲು ತ್ರಿವೇಣಿ ಸಂಗಮಕ್ಕೆ ಬಂದಿದ್ದ ಅಕ್ಕ ತರ್ಪಣವನ್ನ ಬಿಡುವಾಗ ಮಾಡಿಯೇ ಬಿಟ್ಟಳು ಒಂದು ದೊಡ್ಡ ಕರ್ಮಕಾಂಡ. ಆದ್ರೆ ಅಲ್ಲಿದ್ದ ಪೊಲೀಸರು ಮಾಡಿದ್ದೇನು ಗೊತ್ತಾ? ಮಹಾಕುಂಭ ಮೇಳದಲ್ಲಿ ನಡೆದಿತ್ತು ಇಂಥದೊಂದು ಬೆಚ್ಚಿ ಬೀಳಿಸುವ ಘಟನೆ, ಅದು ಕೂಡ ಮೌನಿ ಅಮಾವಾಸ್ಯೆಯೆಂದು. ಅದು 2013 ಮೌನಿ ಅಮಾವಾಸ್ಯೆಯ ದಿನ. ಅಂದು ಶ್ರದ್ಧಾ ತನ್ನ ತಂದೆ ತಾಯಿಗಳೊಂದಿಗೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲು ಮತ್ತು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ಬಂದಿದ್ದಳು. ಅಷ್ಟೇ ಅಲ್ಲದೆ ಕೇವಲ 1 ವರ್ಷಗಳ ಹಿಂದೆ ಮಾತ್ರ ತನ್ನ ತಂಗಿಯನ್ನ ಯಾರೋ ದುಷ್ಕರ್ಮಿಗಳು ಬಲವಂತವಾಗಿ ಅವಳನ್ನ ಕೆಡಿಸಿ ಅವಳನ್ನ ಕೊಂದು ಕೂಡ ಹಾಕಿದ್ದರು. ಹೀಗಾಗಿ ಇಡೀ ಕುಟುಂಬವೇ ದುಃಖದಲ್ಲಿತ್ತು. ಪಂಡಿತರು ಹೇಳಿದ ಪ್ರಕಾರ ಮಹಾಕುಂಭ ಮೇಳದಲ್ಲಿ, ಅದರಲ್ಲೂ ಮೌನಿ ಅಮಾವಾಸ್ಯೆಯೆಂದು ತರ್ಪಣವನ್ನ ತ್ರಿವೇಣಿ ಸಂಗಮದಲ್ಲಿ ಬಿಟ್ಟರೆ ಸತ್ತವರ ಆತ್ಮಕ್ಕೆ ಶಾಂತಿ ಮತ್ತು ಮೋಕ್ಷ ದೊರೆಯುತ್ತದೆ ಎಂದು ಹೇಳಿದ್ದರು. ಹೀಗಾಗಿ ಶ್ರದ್ಧಾ ತನ್ನ ತಂಗಿಗಾಗಿ ತರ್ಪಣವನ್ನ ಬಿಡಲು ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದಾಳೆ. ಅದೇನಾಯ್ತು ಗೊತ್ತಿಲ್ಲ ಅವಳಿಗೆ. ತನ್ನ ತಂಗಿಯ ಸಾವನ್ನು ನೆನೆಸಿಕೊಂಡು ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನೀರಿನಲ್ಲಿ ಬೇಕು ಅಂತಾನೆ ಮುಳುಗಲು ಪ್ರಯತ್ನ ಪಟ್ಟಿದ್ದಾಳೆ. ತಕ್ಕ ಸಮಯಕ್ಕೆ ಪೊಲೀಸರು ಬಂದು ಅವಳನ್ನ ತಡೆದು ದಡಕ್ಕೆ ಸೇರಿಸಿದ್ದಾರೆ. ಒಂದು ವೇಳೆ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗಿದ್ದರೆ ಅವಳು ಕೂಡ ತ್ರಿವೇಣಿ ಸಂಗಮದಲ್ಲಿ ಪ್ರಾಣವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ತನ್ನ ತಂಗಿಗಾಗಿ ಮೌನಿ ಅಮಾವಾಸ್ಯೆ ದಿನ ತರ್ಪಣ ಕೊಡಲು ಬಂದು ಅವಳು ಕೂಡ ಸಾವನ್ನಪ್ಪುತ್ತಿದ್ದಳು ಎಂದು ಕುಟುಂಬಸ್ಥರು ಹೆದರಿಕೊಂಡಿದ್ದರು. ಹೌದು, ಮೌನಿ ಅಮಾವಾಸ್ಯೆ ಎಂದು ನಡೆದ ಈ ಘಟನೆ ಆ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಮಾಡಿತ್ತು. ಸ್ನೇಹಿತರೆ, 1 ವರ್ಷದಲ್ಲಿ 12 ಅಮಾವಾಸ್ಯೆಗಳಿವೆ. ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆಯನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಮೌನಿ ಅಮಾವಾಸ್ಯೆ ಎಂದು ಸ್ನಾನ ಮಾಡಿ ದಾನ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ. ಅಲ್ಲದೆ ಮೌನಿ ಅಮಾವಾಸ್ಯೆ ಎಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕೆಲವು ವಿಶೇಷ ಕ್ರಮಗಳನ್ನ ಕೂಡ ಉಲ್ಲೇಖಿಸಲಾಗಿದೆ. ಈ ಕ್ರಮಗಳನ್ನ ಅನುಸರಿಸುವುದರಿಂದ ಶನಿ ದೋಷ ಮತ್ತು ಪಿತೃದೋಷದಿಂದ ಪರಿಹಾರ ಪಡೆಯಬಹುದು. ಮೌನಿ ಅಮಾವಾಸ್ಯೆಯನ್ನ ಪೂರ್ವಜರಿಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಈ ದಿನ ಯಾರು ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡದಾನವನ್ನ ಅರ್ಪಿಸುತ್ತಾರೋ ಅವರ 3 ತಲೆಮಾರುಗಳ ಪೂರ್ವಜರು ಮೋಕ್ಷವನ್ನ ಪಡೆಯುತ್ತಾರೆ. ಮೌನಿ ಅಮಾವಾಸ್ಯೆಯಂದು ಪೂರ್ವಜರ ಆಶೀರ್ವಾದ ಪಡೆಯಲು ಗಂಗಾ ಸ್ನಾನವನ್ನ ಮಾಡಬೇಕು. ಹಾಗೆಯೇ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಕಪ್ಪು ಎಳ್ಳು ಸೇರಿಸಿ ಮಹಾದೇವನಿಗೆ ಅಭಿಷೇಕ ಮಾಡಿ ಅಗತ್ಯವಿರುವವರಿಗೆ ಕೆಲವು ಅಗತ್ಯ ವಸ್ತುಗಳನ್ನ ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಪಿತೃದೋಷದಿಂದ ಪರಿಹಾರ ಕೂಡ ಸಿಗುತ್ತದೆ. ಸ್ನೇಹಿತರೆ, ಅಷ್ಟಕ್ಕೂ ಅಮಾವಾಸ್ಯೆ ಅಂದರೇನು, ಯಾಕೆ ಇದನ್ನ ಆಚರಿಸುತ್ತಾರೆ, ಅದರ ಮಹತ್ವ ಏನು ಎಂದು ತಿಳಿದುಕೊಳ್ಳಲು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅಮಾವಾಸ್ಯೆಯ ದಿನದಂದು ಚಂದ್ರನು ಗೋಚರಿಸುವುದಿಲ್ಲ. ಅಂದರೆ ಕಾಣದೇ ಇರುವಂತಹ ಹಾಗೂ ಗೋಚರಿಸದೇ ಇರುವುದನ್ನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಅಮಾವಾಸ್ಯೆ ಎಂದರೆ ಸೂರ್ಯ ಮತ್ತು ಚಂದ್ರರ ಸಂಯೋಗದ ಸಮಯ. ಈ ದಿನ ಇಬ್ಬರು ಒಂದೇ ರಾಶಿಯಲ್ಲಿ ಇರುತ್ತಾರೆ. ಅಮಾವಾಸ್ಯೆಯು ತಿಂಗಳಿಗೊಮ್ಮೆ ಮಾತ್ರ ಬರುತ್ತದೆ. ಅಂದರೆ 1 ವರ್ಷಕ್ಕೆ 12 ಅಮಾವಾಸ್ಯೆಗಳಿವೆ. ಧರ್ಮ ಗ್ರಂಥಗಳಲ್ಲಿ ಪಿತೃದೇವನನ್ನು ಅಮಾವಾಸ್ಯೆಯ ತಿಥಿಯ ಅಧಿಪತಿ ಎಂದು ಪರಿಗಣಿಸಲಾಗಿದೆ. ಪ್ರಾಚೀನ ಭಾರತೀಯ ಪಂಚಾಂಗಗಳು 30 ಚಂದ್ರ ಹಂತಗಳನ್ನು ಬಳಸುತ್ತಿದ್ದವು. ಇವುಗಳನ್ನು ತಿಥಿಗಳೆಂದು ಕರೆಯಲಾಗುತ್ತದೆ. ಅನೇಕ ಹಬ್ಬಗಳನ್ನು ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಇವುಗಳಲ್ಲಿ ದೀಪಾವಳಿಯ ಅಮಾವಾಸ್ಯೆ ಅತ್ಯಂತ ಪ್ರಸಿದ್ಧವಾದದ್ದು ಹಾಗೂ ಅತ್ಯಂತ ವಿಶೇಷವಾಗಿದ್ದು. ಅನೇಕ ಹಿಂದೂಗಳು ಅಮಾವಾಸ್ಯೆ ಎಂದು ಉಪವಾಸವನ್ನು ಕೂಡ ಮಾಡುತ್ತಾರೆ. ಪ್ರತಿ ತಿಂಗಳು ಪೂರ್ವಜರ ಪೂಜೆಗಾಗಿ ಅಮಾವಾಸ್ಯೆಯ ದಿನವನ್ನು ಮಂಗಳಕರ ಎಂದು ಪರಿಗಣಿಸಲಾಗಿದೆ. ಧರ್ಮನಿಷ್ಠ ಜನರು ಪ್ರಯಾಣ ಅಥವಾ ಕೆಲಸಗಳನ್ನು ಮಾಡುವಂತಿಲ್ಲ. ಬದಲಾಗಿ ಅಮಾವಾಸ್ಯೆಗಳ ಕ್ರಿಯಾವಿಧಿಗಳ ಮೇಲೆ ಗಮನ ಹರಿಸಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ಕ್ರಿಯಾಕ್ರಮವನ್ನು ಮಾಡಬೇಕಾಗಿದೆ. ಆದ್ದರಿಂದ ಅಮಾವಾಸ್ಯೆಯ ದಿನ ಹೊರಗಡೆ ಹೋಗದೆ ಈ ಕಾರ್ಯಕ್ರಮಗಳನ್ನು ಮಾಡಬೇಕೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಪೂರ್ವಜರಿಗೆ ತರ್ಪಣೆ ನೀಡಲು ವಿಶೇಷವಾಗಿ ಪವಿತ್ರವಾದ ಪಿತೃಪಕ್ಷದ ಕೊನೆಯ ದಿನವು ಮಹಾಲಯ ಅಮಾವಾಸ್ಯೆಯಾಗಿದೆ. ವರ್ಷದಲ್ಲಿ ಈ ದಿನವನ್ನು ಪರಕ್ರಮಗಳು ಮತ್ತು ಕ್ರಿಯಾವಿಧಿಗಳನ್ನು ಮಾಡಲು ಅತ್ಯಂತ ಪ್ರಮುಖ ದಿನವೆಂದು ಕೂಡ ಪರಿಗಣಿಸಲಾಗಿದೆ. ಆದ್ದರಿಂದಲೇ ಅಮಾವಾಸ್ಯೆಯ ದಿನ ಈ ಕಾರ್ಯಕ್ರಮಗಳನ್ನು ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಗಳನ್ನು ಮಾಡಬಾರದೆಂದು ಸ್ಪಷ್ಟವಾಗಿ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಕಾರಣ ಈ ಅಮಾವಾಸ್ಯೆಯ ದಿನದಂದು ಬೇರೆ ಯಾವ ಕಾರ್ಯಕ್ರಮಗಳನ್ನಾಗಲಿ ಆಚರಿಸುವಂತಿಲ್ಲ. ಆ ದಿನ ನಮ್ಮಿಂದ ದೂರವಾದ ಪೂರ್ವಜರು ನಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ಹತ್ತಿರವಾಗಿರುತ್ತಾರೆ. ಅದರಲ್ಲೂ ಅವರಿಗೆ ಅಮಾವಾಸ್ಯೆಯ ರಾತ್ರಿ ಅಂದರೆ ತುಂಬಾ ಇಷ್ಟ. ಇದೇ ಕಾರಣ ನಿರ್ಜನ ಪ್ರದೇಶಗಳಿಂದ ಅವರು ನಮ್ಮನ್ನೇ ಗಮನಿಸುತ್ತಾ ಇರುತ್ತಾರೆ ಎಂದು ಪೂರ್ವ ಕಾಲದಿಂದಲೂ ಅಗಾಧವಾದ ನಂಬಿಕೆ ಇದೆ.
ಆದರೆ ಕೆಲವರು ಈ ವಿಷಯಗಳನ್ನ ಭೂತ ಪ್ರೇತಗಳಿಗೆ ಕೂಡ ಹೋಲಿಸುತ್ತಾರೆ. ಹೀಗಾಗಿ ಅಮಾವಾಸ್ಯೆ ದಿನ ಆಗಲಿ ರಾತ್ರಿ ಆಗಲಿ ಹೊರಗೆ ಹೋಗಲು ಹಲವಾರು ಜನರು ಹೆದರುತ್ತಾರೆ. ಅಮಾವಾಸ್ಯೆಯ ದಿನ ದೆವ್ವ, ಪಿತೃಗಳು, ರಕ್ತ ಪಿಶಾಚಿಗಳು, ರಾತ್ರಿಯ ಜೀವಿಗಳು ಮತ್ತು ರಾಕ್ಷಸರು ಹೆಚ್ಚು ಸಕ್ರಿಯ ಮತ್ತು ಮುಕ್ತರಾಗಿರುತ್ತಾರೆ ಎಂದು ನಂಬಲಾಗಿದೆ. ಅಂತಹ ದಿನಗಳ ಸ್ವಭಾವವನ್ನು ತಿಳಿದುಕೊಂಡು ವಿಶೇಷ ಕಾಳಜಿ ಕೂಡ ವಹಿಸಬೇಕು. ಆ ದಿನ ಯಾವುದೇ ತಾಮಸಿನ ವಸ್ತುಗಳನ್ನು ಸೇವಿಸಬಾರದು. ಆ ದಿನ ಮದ್ಯದಂತಹ ಮಾದಕ ವಸ್ತುಗಳಿಂದ ದೂರವಿರಬೇಕು. ಇದು ದೇಹದ ಮೇಲೆ ಮಾತ್ರವಲ್ಲದೆ ನಮ್ಮ ಭವಿಷ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ. ಇದೇ ಕಾರಣ ಹಲವಾರು ಜನರು ಈ ದಿನದಂದು ಉಪವಾಸವನ್ನು ಕೂಡ ಮಾಡುತ್ತಾರೆ. ಸಂಸ್ಕೃತದಲ್ಲಿ ಅಮ ಅಂದರೆ ಒಟ್ಟಿಗೆ ಮತ್ತು ವಾಸ್ಯ ಅಂದರೆ ಸಹಜೀವನ ಮಾಡುವುದು ಎಂದರ್ಥ. ಭಾರತೀಯ ಉಪಖಂಡದ ಬಹುತೇಕ ಭಾಗಗಳಲ್ಲಿ ಹಿಂದೂ ಚಂದ್ರಮಾನ ಪಂಚಾಂಗಗಳನ್ನು ಬಳಸಲಾಗುತ್ತದೆ. ಚಂದ್ರಮಾನ ಮಾಸವು ಹುಣ್ಣಿಮೆ ಅಥವಾ ಪೂರ್ಣಿಮಾ ದಿನದಿಂದ ಆರಂಭವಾಗುತ್ತದೆ. ಆದ್ದರಿಂದ ಅಮಾವಾಸ್ಯೆ ಯಾವಾಗಲೂ ತಿಂಗಳ ಮಧ್ಯದಲ್ಲಿ ಬೀಳುತ್ತದೆ. ಆದಾಗ್ಯೂ ಕೆಲವು ಪ್ರದೇಶಗಳಲ್ಲಿ ಅಮಾಂತಮಾನ ಪಂಚಾಂಗವನ್ನು ಬಳಸಲಾಗುತ್ತದೆ. ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಚಂದ್ರನ ಆಕಾರ ಬದಲಾಗುತ್ತದೆ. ಶುಕ್ಲ ಪಕ್ಷವನ್ನು ಪ್ರಕಾಶಮಾನವಾದ ಅರ್ಧ ಭಾಗವೆಂದು ಕರೆಯಲಾಗುತ್ತದೆ. ಕಾರ್ತಿಕ ಮಾಸದ ಅಮಾವಾಸ್ಯೆಯನ್ನು ದೀಪಾವಳಿ ಅಮಾವಾಸ್ಯೆ ಎಂದೇ ಕರೆಯಲಾಗುತ್ತದೆ. ಈ ಅಮಾವಾಸ್ಯೆಯ ಸಮಯದಲ್ಲಿ ದೀಪೋತ್ಸವವನ್ನು ಕೂಡ ಆಚರಿಸಲಾಗುತ್ತದೆ. ಈ ದಿನ ರಾತ್ರಿ ಅತ್ಯಂತ ಗಾಢವಾಗಿರುತ್ತದೆ ಎಂದು ನಂಬಲಾಗಿದೆ. ಮೂಲಭೂತವಾಗಿ ಈ ಅಮಾವಾಸ್ಯೆ ಕಾಳಿಕಾದೇವಿಗೆ ಸಂಬಂಧಿಸಿದೆ. ಅದಕ್ಕಾಗಿ ಆಕೆಯ ಪೂಜೆಗೆ ಹೆಚ್ಚಿನ ಮಹತ್ವವಿದೆ. ಆ ದಿನ ಲಕ್ಷ್ಮೀ ಪೂಜೆಯೂ ಮಹತ್ವವಿದೆ. ಇಬ್ಬರು ದೇವತೆಗಳು ಈ ದಿನ ಜನಿಸಿದರು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅದೇನೇ ಇರಲಿ ಸ್ನೇಹಿತರೆ, ಅಮಾವಾಸ್ಯೆ ಎಂಬುದು ಒಂದು ನಂಬಿಕೆ. ಇದನ್ನು ಎಷ್ಟೋ ಜನ ಒಂದು ಕಟ್ಟುಕತೆ ಎಂದು ಕೂಡ ನಂಬುತ್ತಾರೆ. ವಿಜ್ಞಾನಕ್ಕೂ ಪುರಾಣಗಳಿಗೂ ಮೊದಲಿನಿಂದಲೂ ವಾಗ್ವಾದ ಇದ್ದೇ ಇದೆ. ಇದನ್ನು ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಯು ಟೇಕ್ ಕೇರ್. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.